ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನರ ಬಗ್ಗೆ ಅಂದರೆ SSP ಸ್ಕಾಲರ್ಶಿಪ್ ಬಗ್ಗೆ, ದಟ್ ಈಸ್ SSP 2023 ಆ್ಯಂಡ್ 2024 ಅಕಾಡೆಮಿಕ್ ಇಯರ್. ಸೊ ಲಾಸ್ಟ್ ವೀಕಿಂದ ನೋಡ್ತಿದ್ವಿ, ಎಷ್ಟೊಂದು ಜನ ಸ್ಟೂಡೆಂಟ್ಸು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತಿದ್ರು. ಮತ್ತು ಎಷ್ಟೊಂದು ಜನ ಸ್ಟೂಡೆಂಟ್ಸು ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿದರು, ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಅದರಿಂದ ಇವತ್ತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಗೊತ್ತಿರೋ ಹಂಗೆ SSP ಸ್ಕಾಲರ್ಶಿಪ್ ಅಂದರೆ ಸ್ಟೂಡೆಂಟ್ಸಿಗೆ ಲೈಕ್ SC ST ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟಿ, ಈ ಥರ ಪ್ರತಿ ಇಯರ್ ಕೂಡ ಅವರು ಓದ್ತಿದ್ರೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಅದೇ ರೀತಿ 2023 2024 ಕೂಡ ಬರಬೇಕಿತ್ತು. ಸೊ ಎಷ್ಟೊಂದು ಜನಕ್ಕೆ ಸ್ಟೂಡೆಂಟಿಗೆ ಫೆಬ್ರವರಿ ಮಾರ್ಚಲ್ಲೇ ಬಂದಿದೆ. ಸೊ ಅದಾದಮೇಲೆ ಯಾರಿಗೂ ಅಮೌಂಟ್ ಬಂದಿಲ್ಲ, ಏನಕ್ಕಂದರೆ ಎಲೆಕ್ಷನ್ ನಡೀತಾ ಕಾರಣದಿಂದ ಕೋಡ್ ಆಫ್ ಕಂಡಕ್ಟ್ ಇತ್ತು. ಸೊ ಅದರಿಂದ ಫಂಡ್ ರಿಲೀಸ್ ಕೂಡ ಮಾಡಿರಲಿಲ್ಲ ಗೌರ್ಮೆಂಟು. ಸೊ ಈಗ ಹೊಸ ನ್ಯೂಸ್ ಅಂದರೆ, ಬ್ರೇಕಿಂಗ್ ನ್ಯೂಸ್ ಅಂತಂದರೆ, ಈಗ ಲಾಸ್ಟ್ ವೀಕು ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಅಮೌಂಟ್ನ ಸ್ಯಾಂಕ್ಷನ್ ಮಾಡಿದೆ ಬಜೆಟಲ್ಲಿ. ಏನಕ್ಕೆ ಅಂತಂದರೆ, ಯಾರ್ಯಾರಿಗೆ ಫಂಡ್ ಟ್ರಾನ್ಸ್ಫರ್ ಬಾಕಿ ಸ್ಯಾಂಕ್ಷನ್ ಆಗಿ ಇನ್ನೂ ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ಲ, ಸೊ ಇನ್ನೂ ಎಷ್ಟೊಂದು ಜನಕ್ಕೆ ಅಪ್ರೂವ್ ಆಗಿ ಇನ್ನೂ ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಸ್ಯಾಂಕ್ಷನ್ ಆಗಿದೆ ಸಚಿವ ಸಂಪುಟ ಸಭೆಯಲ್ಲಿ. ಸೊ ಅದರಿಂದ ಲಾಸ್ಟ್ ವೀಕು ಸ್ಯಾಂಕ್ಷನ್ ಆಗಿದೆ. ಸೊ ಇನ್ನೊಂದು ಹೊಸ ಶಾಕಿಂಗ್ ಅಪ್ಡೇಟ್ ಅಂತಂದರೆ, ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ ಹೊಸ ಸ್ಕಾಲರ್ಶಿಪ್ ಕೂಡ ಬಂದು ಆ್ಯಡ್ ಆಗಿದೆ. ಸೊ ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಏನು ಸಪ್ರೇಟಾಗಿ ಯಾರೂ ಹಾಕಿರಲಿಲ್ಲ. ಸೊ ಇದು ಡೈರೆಕ್ಟು SSP ಇಂದ ಡಿಟೆಕ್ಟ್ ಆಗೇನೆ ಡೈರೆಕ್ಟು SSP ಪೋರ್ಟಲಲ್ಲೇ ತೋರಿಸ್ತಿದೆ. ಅದೇನು ಅಂತಂದರೆ, ಅದು ಸ್ಕಾಲರ್ಶಿಪ್ ಹೆಸರು ಯಾವುದು ಅಂತಂದರೆ PM SSP ಸ್ಕಾಲರ್ಶಿಪ್ ಅಂತ. ಸೊ ಇದು ಬಂದು ಸೆಂಟ್ರಲ್ ಗೌರ್ಮೆಂಟಿಂದ ಬರೋ ಸ್ಕಾಲರ್ಶಿಪ್ಪು. ಇದಕ್ಕೂ ಮತ್ತು ಸ್ಟೇಟ್ಗೂ ಯಾವುದೇ ರೀತಿ ಲಿಂಕ್ ಇರಲ್ಲ. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ ಇದು ಅಪ್ಡೇಟ್ ಆಗಿದೆ ಅವ್ರ SSP ID ಲಾಗಿನ್ ಆದಾಗ. ಒಬ್ಬೊಬ್ರು ಸ್ಟೂಡೆಂಟ್ಸಿಗೆ ಇದು ಆಗಿಲ್ಲ. ಸೊ ಇದು ಟೋಟಲಿ ಬಂದು ಸೆಂಟ್ರಲ್ ಸ್ಕಾಲರ್ಶಿಪ್ಪು. ಇದು ಯಾವುದೇ ರೀತಿಯ ಸ್ಟೇಟ್ ಸ್ಕಾಲರ್ಶಿಪ್ ಅಲ್ಲ, ಬಟ್ ಒಬ್ಬೊಬ್ರಿಗೆ ಆಗಿದೆ, ಒಬ್ಬೊಬ್ರಿಗೆ ಆಗಿಲ್ಲ. ಸೊ ಇನ್ನೂ ನೋಡಬೇಕು, ಬರೋ ದಿನಗಳಲ್ಲಿ ಆಗ್ಬೋದು, ಎಷ್ಟೊಂದು ಜನಕ್ಕೆ ಆಗ್ಬೋದು ಕೂಡ ಬರ್ಬೋದು. ಸೊ ಇದೇನು ಅಂತಂದರೆ, ಈ PM SSP ಸ್ಕಾಲರ್ಶಿಪ್ಪಿಂದ ಒಬ್ಬೊಬ್ರು ಸ್ಟೂಡೆಂಟ್ಸ್ಗೆ ಒಂದೊಂದು ಥರ ಅಮೌಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ BTechಗೆ 20,000 ಬರ್ಬೋದು, 20,000 ಅಮೌಂಟ್ ಬರ್ಬೋದು. ಮತ್ತು ಯಾರ್ಯಾರು PG ಕೋರ್ಸಸ್ ಮಾಡ್ತಾ ಇದ್ದೀರಾ, ಲೈಕ್ MSc, M.Pharm, M.Tech ಈ ಥರ ಮಾಡ್ತಿದ್ದೀರಾ, ಅವ್ರಿಗೆಲ್ಲ 18,000 ಮಾಡ್ಬೋದು, 18,000 ಬರ್ಬೋದು. ಸೊ ನೆಕ್ಸ್ಟ್ UG ಕೋರ್ಸಸ್ ಯಾರ್ಯಾರು ಮಾಡ್ತಿದ್ದೀರಾ ಅವರಿಗೆ 8,000 ಕೂಡ ಬರ್ಬೋದು. ಸೊ ಮತ್ತು ಅದರ್ ಮೆಡಿಕಲ್ ಕೋರ್ಸಸ್ ಅಥವಾ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ಗೆ 8,000 ಬರ್ಬೋದು ಅಪ್ರಾಕ್ಸಿಮೇಟ್ಲಿ. ಸೊ ಇದು ಒಂದೊಂದು ಕೋರ್ಸಿಗೆ ಒಂದೊಂದು ಥರ ಅಮೌಂಟ್ ಬರುತ್ತೆ. ಸೊ ಅದು ಫೋಟೋಸ್ ಬೇಕು ಅಂದರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇದು ಬಂದು ಫಸ್ಟ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ, ಅಪ್ರೂವ್ ಕೂಡ ಆಗಿದೆ. ಸೊ ಇವರಿಗೆ ಸ್ಕಾಲರ್ಶಿಪ್ ಕಾಂಪೊನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್. ಸೊ ಇದರಲ್ಲಿ ಫೀ ರಿಬರ್ಸ್ಮೆಂಟ್ ಆ್ಯಂಡ್ ಫ್ರೀ ಕನ್ಸೆಷನ್ ಇದು ಕೂಡ ಆಗಿದೆ, ಅಪ್ರೂವ್ಡು. ಮತ್ತು ಇಲ್ಲಿ ನೋಡಿ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಆರ್ PM SSP. ಸೊ ಈ ಥರ ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ PM SSP ಆ ಥರ ಅಂತ ಅಪ್ರೂವ್ ಆಗಿದೆ. ಸೊ ಇದು ಬಂದು ನೆಕ್ಸ್ಟ್ ಪೇಜ್ ತೋರಿಸ್ತೀನಿ ನೋಡಿ. ಇದರಲ್ಲಿ ಇದು ಸ್ಟೇಟ್ ಸ್ಕಾಲರ್ಶಿಪ್ಪು 7,790. ಇದು ಮಾಮೂಲಿ SSP ನಾವು ಹಾಕಿರ್ತೀವಲ್ಲ ಪ್ರತಿ ವರ್ಷ ಅದು. ಸೊ ಇದು ಯಾರಿಗೆ ಅಂತ ಕೇಳಿದ್ರೆ, ನೀವು ಇದು ಬ್ಯಾಚುಲರ್ ಸ್ಟೂಡೆಂಟ್ ಇವರು. ಸೊ ಅದರಿಂದ ಅವ್ರಿಗೆ 7,790 ಮಾತ್ರ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಬಂದು ನೋಡಿ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಆರ್ PM SSP. ಸೊ ಇದು ಕೂಡ ಅಪ್ರೂವ್ ಆಗಿದೆ, ಮತ್ತು ಅಮೌಂಟ್ ಕೂಡ 8,000 ತೋರಿಸ್ತಿದೆ. ಸೊ ಇವರು ಏನು UG ಕೋರ್ಸಸ್ ಆಗಿದೆ ಅಂದರೆ ಇವರಿಗೆ ಬರೀ 8,000 ತೋರಿಸ್ತಿದೆ. ಸೊ ನೀವೇನಾದರೂ PG ಕೋರ್ಸಸ್ ಅಥವಾ BE ಅಥವಾ BTech ಆಗಿದ್ರೆ ಅವ್ರಿಗೆ 20,000 ತೋರಿಸ್ತಿತ್ತು. ಸೊ ಇದರಲ್ಲಿ 2 ಥರ ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಆಗಿದೆ. ಮೊದಲನೇ ಸ್ಕಾಲರ್ಶಿಪ್ ಬಂದು ಸ್ಟೇಟ್ ಸ್ಕಾಲರ್ಶಿಪ್ಪು, ದಟ್ ಈಸ್ SSP. ಎರಡನೇ ಸ್ಕಾಲರ್ಶಿಪ್ ಬಂದು PM SSP ಸ್ಕಾಲರ್ಶಿಪ್ಪು. ಸೊ ಇದರಲ್ಲಿ ಒನ್ ಮೋರ್ ಶಾಕಿಂಗ್ ಅಪ್ಡೇಟ್ ಏನು ಅಂತಂದರೆ, ಯಾರ್ಯಾರಿಗೆ SSP ಸ್ಕಾಲರ್ಶಿಪ್ PM SSP ಸ್ಕಾಲರ್ಶಿಪ್ ಬರುತ್ತೆ ಅವರಿಗೆ ಸ್ಟೇಟ್ ಸ್ಕಾಲರ್ಶಿಪ್ ಬರಲ್ವಂತೆ. ಇದು ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳಿರೋದು. ಸೊ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಬಟ್ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಇದೇ ರೀತಿ ಹೇಳ್ತಾ ಇದೆ. ಲಾಸ್ಟ್ ವೀಕಿಂದ ಕಾಲ್ ಮಾಡಿ ಕೇಳಿದ್ರು ಕೂಡ ಇದೇ ರೀತಿ ಹೇಳ್ತಾ ಇರೋದು. ಆಫೀಸರ್ಸ್ ಕೂಡ ಇದೇ ಹೇಳ್ತಾ ಇರೋದು. ಯಾರ್ಯಾರಿಗೆ SSP ಸ್ಕಾಲರ್ಶಿಪ್ ಬರುತ್ತೆ ಅವರಿಗೆ PM SSP ಸ್ಕಾಲರ್ಶಿಪ್ ಬರಲ್ಲ, ಯಾರ್ಯಾರಿಗೆ PM SSP ಸ್ಕಾಲರ್ಶಿಪ್ ಬರುತ್ತೆ ಅವ್ರಿಗೆ SSP ಸ್ಕಾಲರ್ಶಿಪ್ ಬರಲ್ಲ. ಸೊ ಇದು ಶಾಕಿಂಗ್ ಅಪ್ಡೇಟ್ ಇದು.
ಸೊ ಒಂದ್ ಕೊಟ್ರು ಒಂದ್ ಕೊಡ್ತಿಲ್ಲ, ಈ ತರ ಆಗಿದೆ. ಸೊ ಇನ್ನ ಒಂದು ನೆಕ್ಸ್ಟ್ ಪೇಜ್ ತೋರಿಸ್ತೀನಿ. ಸೊ ಇದು ಬಂದು ಸ್ಟೇಟ್ಸ್ ಕಾಂಪೋನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ಸ್. ಸೊ ಇದೇನು ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋಡಿ, ಫೀಸ್ ರೀಪರ್ಸ್ಮೆಂಟ್ ಅಥವಾ ಫೀ ಕನ್ಸೆಷನ್ ಅಪ್ರೂವ್ ಎಸ್ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಸೊ ನಾನು ಇವಾಗ ತೋರಿಸ್ತಾ ಇರೋದು ಬಂದು ಒಬ್ಬ PG ಸ್ಟೂಡೆಂಟ್ಸ್, ಲೈಕ್ MSc M.Pharm ಸ್ಟೂಡೆಂಟ್ಸ್ ಇದು. ಅವರಿಗೆ 16,250 ಏನೋ ಸ್ಯಾಂಕ್ಷನ್ ಆಗಿದೆ. ಅವ್ರಿಗೆ ನೋಡಿ ಕೆಳಗಡೆ ಥರ್ಡ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಕಾಡೆಮಿಕ್ ಅಲೋವೆನ್ಸ್ ಆರ್ ವಿದ್ಯಾಸಿರಿ PMS ಫಾರ್ NT/ST ಸ್ಟೂಡೆಂಟ್ಸ್ ಪುಶ್ ಟು DBTR ಫಾರ್ ಪೇಮೆಂಟ್, ಫೀಸ್ ಪೇಮೆಂಟ್ ಪುಶ್ ಟು DBT ಎಲ್ಲ ನೋ ಇದೆ, ಅಮೌಂಟ್ ಕೂಡ ಇನ್ನೂ ಸ್ಯಾಂಕ್ಷನ್ ಆಗಿದೆ ಬಟ್ ಫಂಡ್ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಇವರಿಗೆ ಯಾವುದೇ ರೀತಿಯ PMSSB ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿಲ್ಲ, ಇವ್ರಿಗೆ ಜಸ್ಟ್ ಸ್ಟೇಟ್ ಸ್ಕಾಲರ್ಶಿಪ್ ಮಾತ್ರ ಅಪ್ಡೇಟ್ ಆಗಿದೆ. ಸೊ ಆದ್ರಿಂದ ಒಬ್ಬೊಬ್ರು ಸ್ಟೂಡೆಂಟ್ಸಿಗೆ ಮಾತ್ರ ಸ್ಟೇಟ್ ಸ್ಕಾಲರ್ಶಿಪ್ ಮತ್ತೆ PM ಸ್ಕಾಲರ್ಶಿಪ್ ಎರಡು ಅಪ್ರೂವ್ ಆಗಿದೆ. ಅಪ್ರೂವ್ ಅಂದ್ರೆ ಸ್ಯಾಂಕ್ಷನ್ ಆಗಿ ತೋರಿಸ್ತಿದೆ SSB ಪೋರ್ಟಲ್ ಅಲ್ಲಿ, ಬಟ್ ಒಬ್ಬೊಬ್ಬರಿಗೆ ಬರೀ ಓನ್ಲಿ SSB ಕೂಡ ತೋರಿಸ್ತಿದೆ. ಸೊ ಬರೋ ದಿನಗಳು ನೋಡ್ಬೇಕು, ಎಲ್ರು ಎಷ್ಟು ಜನ ಸ್ಟೂಡೆಂಟ್ಸ್ ಬರುತ್ತೆ, ಎಲ್ರಿಗೂ ಬರುತ್ತಾ ಅಥವಾ ಇಲ್ವಾ ಅಂತ. ಸೊ ಕಾದ್ ನೋಡೋಣ. ಇದೇ ರೀತಿ ಅಪ್ಡೇಟ್ಗಳಿಗೆ ಈ ಅಕೌಂಟ್ ನ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್. ಸೊ ಥ್ಯಾಂಕ್ ಯು ಎವ್ರಿವನ್.